ನಾನು ಪಾರಂಪರಿಕ ವೈದ್ಯ ಡಾಕ್ಟರ್ ಹನುಮಂತ ಮಳಲಿ ಅಂತ ಮಾತನಾಡೋದು. ಅದಕ್ಕೆ ಎಲ್ಲಾ ಕ್ಯಾನ್ಸರ್ಗೂ ವೈರಸ್ ಒಂದೇ ತರ ಇರೋದ್ರಿಂದ ಎಲ್ಲಾ ಕ್ಯಾನ್ಸರ್ಗೂ ಒಂದೇ ರೀತಿ ಔಷಧಿ ಆಗಿರೋದ್ರಿಂದ ನಿಮ್ಗೆ ಯಾವ ಕ್ಯಾನ್ಸರ್ ಇದೆ ಅನ್ನೋದನ್ನ ನನ್ನ ಜೊತೆಗೆ ಚರ್ಚೆ ಮಾಡುವಂತ ಅವಶ್ಯಕತೆ ಇದೆ. ಯಾವುದೇ ಸ್ಟೇಜ್ ಇರಲಿ, ಕ್ಯಾನ್ಸರು ಹಿಂದೊಮ್ಮೆ ಬಂದಿತ್ತು, ಗುಣ ಆಯ್ತು, 2-3 ವರ್ಷ ಮತ್ತೆ ಬಂದಿದೆ ಅನ್ನೋರು ಇರ್ಲಿ, ಈಗಲೇ ಗೊತ್ತಾದ ತಕ್ಷಣ ಬಂದವ್ರು ಇರ್ಲಿ, 4ನೇ ಸ್ಟೇಜ್ ಇರೋರು ಇರ್ಲಿ, ಅಥವಾ ಡಾಕ್ಟರ್ ಆಗೋದಿಲ್ಲ ವಾಪಸ್ ಹೋಗ್ರಿ ಅಂತ ಹೇಳಿರೋರು ಇರ್ಲಿ, ಈಗಾಗಲೇ 10-20 ವರ್ಷದಿಂದ ಕ್ಯಾನ್ಸರ್ ಇದೆ ಅನ್ನೋರು ಇರ್ಲಿ, ಯಾವುದೇ ವಯಸ್ಸಿನವ್ರು ಇರ್ಲಿ, ಅದನ್ನೇನು ನನ್ನ ಜೊತೆಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. 4 ವರ್ಷದ ಮಗು ಇದೆ, 2 ವರ್ಷದ ಮಗು ಇದೆ, 80 ಆಗಿದೆ, 90 ಆಗಿದೆ, ಎಲ್ಲಾ ವಯಸ್ಸಿನವ್ರಿಗೂ ಒಂದೇ ಔಷಧಿ. ನೋಡಿ, ಈಗ ಎಷ್ಟು ಜನ ಬಂದಿದ್ರು, ಒಳಗೆ ಒಂದು 25 ಜನ ಇದ್ರು, ಯಾರೂ ಕಿಮೋ ಮಾಡಿಸಿಲ್ಲ. ಈಗ ಕಳೆದ 6 ತಿಂಗಳಿಂದ ಒಬ್ರು ಮಾಡಿಸಿಲ್ಲ. ಅವ್ರನ್ನ ಕೇಳಿ, ಕಿಮೋ ಮನ್ಯಾಗ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನಾ. ಈಗ ಗೊತ್ತಾಯ್ತಾ? ₹1 ಒಂದು ಕಿಮೋ, ₹1. ಆಶ್ಚರ್ಯ ಆಗ್ಬೋದಲ್ಲ, ₹1 ಒಂದು ಕಿಮೋ ಆಗತ್ತೆ ಮನೇಲಿ. ಹೇಳ್ಕೊಡ್ತೀನಿ, ಇದು ಮನೆ ಮದ್ದೆ ಎಲ್ಲ. ಒಂದು ಕಿಮೋಗೆ ಕ್ಯಾನ್ಸರ್ಗೆ ಮಾಡುವಂತ ಒಂದು ಕಿಮೋ ಮಾಡಿಸ್ಲಿಕ್ಕೆ ಕಡಿಮೆ ಅಂದ್ರೆ 30,000 ಅಥವಾ 40,000 ಕಿಮೋ ಇದೆ. ನನ್ನ ಹತ್ರ ಬಂದವರು 30 ಕಿಮೋ 40 ಕಿಮೋ ಮಾಡಿಸ್ಕೊಂಡಿರ್ತಾರೆ. ಒಂದು ಕಿಮೋಗೆ 30,000 ಆದ್ರೆ 40 ಕಿಮೋಗೆ ಎಷ್ಟಾಗ್ತದೆ? ನಮ್ಮ ಹತ್ರ ಬಂದವರು ಯಾರೂ ಸಹಿತ ಇಲ್ಲಿವರೆಗೂ ಕೀಮೋ ಮಾಡಿಸ್ಕೊಂಡಿಲ್ಲ. ಕೀಮೋ ಅನ್ನೋದು ಕ್ಯಾನ್ಸರ್ ನಲ್ಲಿ ಆ ವೈರಸ್ ಅನ್ನ ನಾಶ ಮಾಡ್ಲಿಕ್ಕೆ ಇರುವಂತ ಒಂದು ಲೈಟ್ ಆಗಿ ಕೊಡುವಂತ ಒಂದು ಕರೆಂಟಿನ ವ್ಯವಸ್ಥೆ, ಅದು ಕೊಡ್ತಾರೆ. 1 ಲೋಟ ಬಿಸಿನೀರಿಗೆ ಅರ್ಧ ನಿಂಬೆಯನ್ನು ಹಿಂಡಿ ಕುಡಿದು ಬಿಟ್ರೆ ಒಂದು ಕಿಮೋ ಎಷ್ಟು ಕೆಲಸ ಮಾಡುತ್ತೆ ಅಷ್ಟು ಮಾಡುತ್ತೆ. ಅದಕ್ಕೆ ನಮ್ಮ ಕಿಮೋ ಕೇವಲ ₹1 ಮಾತ್ರ ಕಿಮೋದಲ್ಲಿ ಕೆಲಸ ಮಾಡುತ್ತೆ. ಆಡು ಯಾವತ್ತೂ ಹೊಲಸ್ತೀನಲ್ಲ, ವನಸ್ಪತಿ ಮಾತ್ರ ತಿಂತ. ಅದರ ಮೂತ್ರದಲ್ಲಿ ಒಂದು ಹನಿ ಅದರ ಮೂತ್ರ ಕಣ್ಣಿಗೆ ಹಾಕಿದ್ರೆ 1 ವಾರದಲ್ಲಿ ಪೊರೆ ಹೋಗ್ತದೆ. ಒಬ್ಬನಿಗೆ ಮುಳ್ಳು ಚುಚ್ಚಿತ್ತು, ಅದರ ಮೂತ್ರ ಹಾಕಿದ್ರೆ 4 ದಿವಸದಲ್ಲಿ ಮುಳ್ಳೆ ಹೊರಗಡೆ ಬಂತು. ಕಂಪ್ಲೀಟ್ ಕ್ಯಾನ್ಸರ್ ಅನ್ನು ನಾವು ಸಾಲ್ವ್ ಮಾಡಬೇಕಿದ್ರೆ, ಕಂಪ್ಲೀಟ್ ಆಗಿ ಅದರ ನಿಯಂತ್ರಣ ಮಾಡಿಸಬೇಕಿದ್ರೆ, ಔಷಧ ಮಾಡಕ್ಕೆ ಯಾವ ಜಗತ್ತಿನ ಎಲ್ಲಾ ಸೈಂಟಿಸ್ಟ್ ಗಳನ್ನು, ರಿಸರ್ಚರ್ ಗಳನ್ನು ಒಟ್ಟಿಗೆ ತಂದು ಇದಕ್ಕೆ ಉತ್ತರ ಹಿಡಿಯಕ್ಕೆ ಹಲವಾರು ಆಲ್ಮೋಸ್ಟ್ 7-8 ವರ್ಷ ಮೊದಲೇ ಅದರದ್ದು ಕೆಲಸ ನಡೀತಾ ಇತ್ತು. ಇವತ್ತಿನವರೆಗೆ ಜಗತ್ತಲ್ಲಿ ಎಲ್ಲಿಯೂ ಕೂಡ ಕ್ಯಾನ್ಸರ್ ಅನ್ನು ಪೂರ್ತಿ ನಿಯಂತ್ರಣಗೊಳ್ಳುವಂತ ಔಷಧ ಬಂದಿಲ್ಲ. ಈ ಪ್ರಯತ್ನ ನಡೀತಾ ಉಂಟು. ಬಟ್ ಆದ್ರೂ ಕೂಡ ಅದನ್ನು ಹಿಡ್ಕೊಂಡು ನಾನು ಯಾವುದೇ ತರದಲ್ಲಿ ಅಥವಾ ಯಾವುದೇ ವೈದ್ಯರು ಈ ಜಗತ್ತಿನಲ್ಲಿ ಇದರದಲ್ಲಿರುವಂತಹ ಪ್ರೋಟೋಕಾಲ್ ಪ್ರಕಾರ ಇರುವಂತಹ ಟ್ರೀಟ್ಮೆಂಟ್, ಅದು ಆಯುರ್ವೇದದಲ್ಲಿ ಇರ್ಬೋದು, ನ್ಯಾಚುರೋಪತಿಯಲ್ಲಿ ಇರ್ಬೋದು, ಆಲೋಪತಿಯಲ್ಲಿ ಇರ್ಬೋದು, ಯಾವುದೇ ರೀತಿಯಲ್ಲಿ ಇದನ್ನು ನಿಯಂತ್ರಣಗೊಳ್ಳಕ್ಕೆ ಕಂಪ್ಲೀಟ್ ಆಗಿ ನಾವು ಸಾಲ್ವ್ ಮಾಡಿದ್ದೇವೆ ಹೇಳಿದರೆ ಅವರು ನೊಬೆಲ್ ಪ್ರೈಸ್ಗೆ ಅಪ್ಲೈ ಮಾಡಬೇಕು ತಕ್ಷಣ. ಬಟ್ ಇಂಥ ತಪ್ಪು ತಿಳುವಳಿಕೆಯನ್ನು ಸ್ಪ್ರೆಡ್ ಮಾಡಿ ಜನರಿಗೆ ತಪ್ಪು ಹೋಪ್ ಕೊಟ್ಟು ಅವರ ಕ್ಯಾನ್ಸರ್ ಸ್ಟೇಜ್ 1 ಇಂದ ಸ್ಟೇಜ್ 4 ಹೋಗಿ ಅವರು ಸಾಯುವುದಾದರೆ ಅದು ತುಂಬಾ ದೊಡ್ಡ ತಪ್ಪಾಗತ್ತೆ. HIV ಸೋಂಕನ್ನ ಪೂರ್ತಿಯಾಗಿ ಗುಣಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ. ಸೊ ಈ ಒಂದು ಇದರಲ್ಲಿ ನಾವ್ ಏನ್ ಹೇಳ್ಬೋದಪ್ಪ ಅಂದ್ರೆ, ಇದಕ್ಕೆ ಸರ್ಕಾರಿ ಆಸ್ಪತ್ರೆಗಳ ಸಿಗ್ತಕ್ಕಂಥ ART ಚಿಕಿತ್ಸೆ ಮಾತ್ರನೇ ಇದಕ್ಕೆ ಸಂಪೂರ್ಣವಾಗಿ ಇದನ್ನ ಕಂಟ್ರೋಲ್ ಮಾಡಬಹುದೇ ವಿನಃ ಸೊ ಈ ART ಚಿಕಿತ್ಸೆಯಿಂದನೂ ಸಹ ಇವ್ರಿಗೆ ವಾಸಿ ಆಗೋದಿಲ್ಲ. ವೈರಸ್ ಅವ್ರಿಗೆ ಜೀವಿತಾವಧಿವರೆಗೂ ಸಹ ವೈರಸ್ ಅವ್ರ ಇದ್ದೇ ಇರುತ್ತೆ. ಅವ್ರ ಲೈಫ್ ಲಾಂಗ್ ವೈರಸ್ ಜೊತೆಯಲ್ಲೇ ಅವ್ರು ಬದುಕಬೇಕಾಗುತ್ತೆ. HIV ಸೋಂಕನ್ನ ಪೂರ್ತಿಯಾಗಿ ಗುಣಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ. HIV ಸೋಂಕನ್ನ ತಡೆಗಟ್ಟಬಹುದೇ ವಿನಃ ಪೂರ್ತಿ ಗುಣಪಡಿಸೋದಕ್ಕಂತೂ ಆಗೋದಿಲ್ಲ. ಸೊ ಹಾಗಾಗಿ ತಪ್ಪು ಮಾಹಿತಿಗಳು ನೀಡಿ ಅವ್ರಿಗೆ ಪೇಷಂಟ್ ಹತ್ರ ಒಂದು ಹಣ ಸುಲಿಗೆ ಮಾಡಿ ಈ ತರ ಏನಾದ್ರು ಮಾಡಿದ್ರೆ ಅವ್ರೇನಾದ್ರು ಕೋರ್ಟ್ಗೆ ಏನಾದ್ರು ಹೋಗಿ ಕೇಸನ್ನ ಫೈಲ್ ಮಾಡಿದ್ರೆ ಖಂಡಿತ ಅವ್ರಿಗೆ 1 ವರ್ಷದ ಕಾಲಾವಧಿಗೆ ಶಿಕ್ಷೆನೂ ₹1,00,000 ದಂಡ ಜೊತೆಗೆ 1 ವರ್ಷ ಕಾಲಾವಧಿ ಶಿಕ್ಷೆ ಸಹ ಆಗುತ್ತೆ. ಇದು HIV ಮತ್ತು AIDS ನಿಯಂತ್ರಣ ಕಾಯ್ದೆ
ತಡೆ ಕಾಯ್ದೆ 2017 ಇದು ಬಿಲ್ ಸಹ ಪಾಸ್ ಆಗಿದೆ. ಈಗ ಅರಿಶಿನ ಆಗಲಿ ಲಿಂಬೆ ಆಗಲಿ ಇದರಲ್ಲಿ ಎಲ್ಲ ಒಳ್ಳೆ ಪದಾರ್ಥ, ಅದು ಒಳ್ಳೆ ಪದಾರ್ಥದಿಂದ ರೋಗ ನಿರೋಧಕ ಶಕ್ತಿ ಅನಿವಾರ್ಯವಾಗಿ ಒಳ್ಳೆನೇ ಆಗತ್ತೆ. ಬಟ್ ಅದನ್ನೇ ಕೀಮೋಥೆರಪಿ ಆಗಿ ಬಳಕಕ್ಕೆ ಯಾವ ಆಯುರ್ವೇದದಲ್ಲಿ ಆಗಲಿ ನ್ಯಾಚುರೋಪತಿಯಲ್ಲಿ ಆಗಲಿ ಅಂತ ಯಾವುದೇ ತರಹದ ಮಿಸ್ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಅದು ಕೀಮೋಥೆರಪಿ ಹೇಳಕ್ ಆಗುವುದಿಲ್ಲ. ಅದರಲ್ಲಿ 0 ಸೈಡ್ ಎಫೆಕ್ಟ್ ಉಂಟು, 100% ಕ್ಯೂರ್ ಉಂಟು ಅಂತ ಔಷಧಗಳು ಇಲ್ಲ. ಯಾವುದೇ ತರದ ನಾವು ಊಟ ಮಾಡಿದ್ರು ಕೂಡ ಅದಕ್ಕೆ ಪರಿಣಾಮ ದುಷ್ಪರಿಣಾಮ ಉಂಟು. ಆ ನಿಟ್ಟಲ್ಲಿ ಜನರು ಮಾಹಿತಿ ಪಡ್ಕೊಳ್ಳುವುದೇನು, ಯಾವುದೇ ತರದಲ್ಲಿ ಇಂಥ ಒಂದು ಭ್ರಮೆಗಳಿಗೆ ಅಥವಾ ಇಂಥ ಒಂದು ಆಕರ್ಷಣವಾದಂತಹ ಮಾಹಿತಿಗಳಿಗೆ ದಯವಿಟ್ಟು ಬಲಿಯಾಗಬೇಡಿ. ನಮ್ಮವ್ರದ್ದು 75-80 ಅಂತ ಹೇಳಬೇಕು ಅಂತ ಇದ್ದಾರೆ. ವಯಸ್ಸು ಕೂಡ ನಮ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಮಗು ಇರ್ಲಿ ದೊಡ್ಡವರಿರ್ಲಿ. ಮೊನ್ನೆ ಒಂದು ಮಗು ಬಂದಿತ್ತು, ಅದಕ್ಕೆ 4ನೇ ಸ್ಟೇಜಿನ ಕ್ಯಾನ್ಸರ್. ಎಷ್ಟು ವಯಸ್ಸು? 2.5 ತಿಂಗಳ ಕೂಸು, ಕೇವಲ 2.5 ತಿಂಗಳ ಕೂಸು. 96 ವರ್ಷ ಆದವರು ಒಬ್ಬರು ಬಂದಿತ್ತು. ಎಲ್ಲಾ ವಯಸ್ಸಿನವ್ರಿಗೂ ಔಷಧಿ ಕೊಡ್ತೀವಿ. 1.5 ತಿಂಗಳ ಕೂಸಿಗೆ 4ನೇ ಸ್ಟೇಜಿನ ಕ್ಯಾನ್ಸರ್. ಈಗ 1 ತಿಂಗಳಿಂದ 1.5 ತಿಂಗಳ ಕೂಸು. ಆ ತಾಯಿಗೆ ಔಷಧಿ ಕೊಟ್ವಿ, ಆಕೆ ಕುಡಿಲಿಕ್ಕೆ ಶುರು ಮಾಡಿದ್ಲು. ಅವಳು ಎದೆ ಹಾಲು ಕುಡಿಸಿದ ಮೇಲೆ ಕೂಸಿಗೆ ಆರಾಮಾಗ್ಲಿಕ್ಕೆ ಈಗ ಗೊತ್ತಾಯ್ತಾ. ಈ ಔಷಧಿನೇ ಹಾಗೆ, ಇದನ್ನ ದೇಹದಲ್ಲಿ ಹೋಯ್ತು ಅಂದ್ರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ದೋಷಗಳು ಪರಿಹಾರ ಆಗ್ತದೆ ಅಂತ. ನೋಡಿ, ಈಗ ಎಷ್ಟು ಜನ ಬಂದಿದ್ರು? ಒಳಗೆ ಒಂದು 25 ಜನ ಇದ್ರು. ಯಾರೂ ಕಿಮೋ ಮಾಡಿಸಿಲ್ಲ. ಈಗ ಕಳೆದ 6 ತಿಂಗಳಿಂದ ಒಬ್ರು ಮಾಡಿಸಿಲ್ಲ. ಅವ್ರನ್ನ ಕೇಳಿ, ಕಿಮೋ ಮನ್ಯಾಗ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನಾ. ಈಗ ಗೊತ್ತಾಯ್ತಾ? ₹1 ಒಂದು ಕಿಮೋ, ₹1. ಆಶ್ಚರ್ಯ ಆಗ್ಬೋದಲ್ಲ. ಒಂದು ಕ್ಷಯರೋಗ ಹೋಗ್ತದೆ ನೋಡ್ರಿ, ಒಂದೇ ವಾರದಲ್ಲಿ ಹೋಗುತ್ತೆ. ಆಡು ಯಾವತ್ತೂ ಹೊಲಸು ತಿನ್ನಲ್ಲ, ವನಸ್ಪತಿ ಮಾತ್ರ ತಿಂತದೆ. ಅದರ ಮೂತ್ರದಲ್ಲಿ ಒಂದು ಹನಿ ಅದರ ಮೂತ್ರ ಕಣ್ಣಿಗೆ ಹಾಕಿದ್ರೆ 1 ವಾರದಲ್ಲಿ ಪೊರೆ ಹೋಗ್ತದೆ. ಪೊರೆ ಹೋಗ್ತದೆ ನೋಡಿ. ಒಬ್ಬನಿಗೆ ಮುಳ್ಳು ಚುಚ್ಚಿತ್ತು, ಅದರ ಮೂತ್ರ ಹಾಕಿದ್ರೆ 4 ದಿವಸದಲ್ಲಿ ಮುಳ್ಳೆ ಹೊರಗಡೆ ಬಂತು. ನಾವು ಒಟ್ಟು 40 ತರದ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ. ಎಲ್ಲ ಕ್ಯಾನ್ಸರ್ಗೂ ಕೊಡ್ತೀವಿ, ಶುಗರ್ BP ಥೈರಾಯ್ಡ್ಗೂ ಕೊಡ್ತೀವಿ, ಮತ್ತು ಜಾಯಿಂಟ್ ಪೇನ್ ಇದ್ರೂ ಕೊಡ್ತೀವಿ, ಕಿಡ್ನಿ ಸಮಸ್ಯೆವ್ರಿಗೂ ಕೊಡ್ತೀವಿ. ಆಮೇಲೆ ಈ ಉಳ್ದಂಗೆ ಮಕ್ಕಳಾಗಿಲ್ಲ ಇದು ಎಲ್ಲ ಬರ್ತಾ ಇರ್ತಾರೆ. ನನಗೆ ಈ ಬುಧವಾರ ಮುಗಿದ ಮೇಲೆ ನಾಳೆ ಬೆಳಗಿನಿಂದ ಮುಂದಿನ ಬುಧವಾರ ಔಷಧಿ ತಯಾರು ಮಾಡಿಬಿಟ್ಟು ನಾನು 8,000 ಬಾರಿ ಜಪ ಮಾಡಿದಾಗ ಔಷಧಿ ಶುದ್ಧಿ ಆಗಿದೆ. ಅದಕ್ಕೆ ನಾನು ಫೋನ್ ತಗೊಳ್ಳಲ್ಲ. ಆ ಜಪ ಕಟ್ಟಾತಂದ್ರೆ ಅದು ಔಷಧಿ ಕೆಲಸ ಮಾಡ್ತಾನೆ.